ನಾನು ಬಾಂಬೆಲಿದ್ದಾಗ ನನ್ನ ಕೊಲೀಗ್ಸ್ ಹೇಳ್ತಾ ಇದ್ರು ನಿಮ್ಮ ಫುಡ್ ಚೆನ್ನಾಗಿಲ್ಲ, ಮ್ಯಾಂಗ್ಳೂರ್ ಫುಡ್ ಚೆನ್ನಾಗಿಲ್ಲ ಅಂತ. ಆ್ಯಕ್ಚುಲಿ ಅವ್ರು ಯಾಕೆ ಹೇಳ್ತಿದ್ರು ಅಂದರೆ ನಾನು ಮಾಡ್ತಿರೋ ಅಡುಗೆ ನೋಡಿ ಹೇಳ್ತಾ ಇದ್ರು. ಆದರೆ ಇನ್ನೊಂದು ವಿಚಾರ ಏನು ಅಂದರೆ ಮಂಗಳೂರವರು ಜಸ್ಟ್ ಏನು ಗಂಜಿ ಚಟ್ನಿ ಇದ್ದರೂ ಊಟ ಮಾಡ್ತಾರೆ, ಯಾಕಂದರೆ ಅಷ್ಟು ಸಂತೃಪ್ತಿ ಆಗುತ್ತೆ. ಆದರೆ ನಾವು ಎಷ್ಟು ರಿಚ್ ಇದ್ದೀವಿ ಅಂದರೆ ಫುಡ್ಡಲ್ಲಿ ಎಷ್ಟು ರಿಚ್ ಇದ್ದೀವಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆಟಿದ ಅಟಿಲ್ ಅನ್ನುವಂಥ ಒಂದು ಫಂಕ್ಷನ್ ಇದೆ ನಮ್ಮೂರಲ್ಲಿ ಶಿರ್ಲಾಲಲ್ಲಿ. ಅಲ್ಲಿ ನಾವು ಕೇವಲ ಆಷಾಢ ಮಾಸದಲ್ಲಿ ಎಷ್ಟು ವೆರೈಟಿ ಆಫ್ ಫುಡ್ಡನ್ನು ಮಾಡ್ತೀವೋ ಆ ಎಲ್ಲ ವೆರೈಟಿ ಆಫ್ ಫುಡ್ಡನ್ನು ನಾನು ತೋರಿಸ್ತೀನಿ. ಅದು ಕೂಡ ಈ ಮೀನು, ಮಂಗಳೂರು ಮೀನಿಗೆ ಫೇಮಸ್ ಅಲ್ಲ, ಮೀನು ಬಿಟ್ಟು ಬೇರೆ ಏನೆಲ್ಲ ಹೆಲ್ದಿ ಫುಡ್, ಟೇಸ್ಟಿ ಫುಡ್, ಯುನೀಕ್ ಫುಡ್ ಫೇವ್ರೇಟ್ ಇದೆ ಅನ್ನೋದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವರೀಗ ಸಂಧಿ ಹೇಳೋದಕ್ಕೆ ತಯಾರಿದ್ದಾರೆ, ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ. ಶೋಭಾ ಮೇಡಮ್, ಹಲೋ. ನೋಡಿ, ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಊರವರು, ನನ್ನ ಫ್ರೆಂಡ್ಸು, ಇವರು ಸಪೋರ್ಟರ್ಸ್. ನೋಡಿ, ಇವರು ಸಪೋರ್ಟರ್ಸ್. ಜ್ಯೋತಿ ಮೇಡಮ್ ಕೈ ಇಟ್ಬಿಟ್ರೆ ಐತೆ. ಯಾರ ಡಿಸೈಡ್ ಮಾಡ್ತಾರೆ ನಾವೇ ರದ್ದು ಜನ ಅಲ್ಲ ವಿನರ್ ವೆರಿ ಗುಡ್
ಆಗ್ತೀರಿ ಅನ್ಸುತ್ತಾ? ವಿನ್ ಆಗ್ಬೇಕು. ಮುಖದಲ್ಲಿ ಈಗ ತುಂಬಾ ಪೌಡ್ರ್ ಹಾಕ್ತೀರಾ. ಗಾಯತ್ರಿ ಮೇಡಮ್ ಏನ್ ಅನ್ಸುತ್ತೆ? ಮೇಡಮ್ ಆಲ್ ದ ಬೆಸ್ಟ್. ಮುಖ ಫುಲ್ ಪೌಡ್ರು, ಮುಖದ ಫುಲ್ ಪೌಡ್ರ್ ಈಗ. ವಾವ್, ವಾಟ್ ಅ ಬ್ಯೂಟಿ. ಕಬಾಬ್ ಇದೆಯಂತೆ. ಎಷ್ಟು ಐಟಮ್ಸ್ ಇದೆ ನೋಡಿ. ನನಗಂತೂ ತುಂಬಾ 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 ಖುಷಿ ಆಗ್ತುಂಟು. ನಾನು ಎಷ್ಟು ತಿಂತೀನಿ ಅಂತ ಗೊತ್ತಿಲ್ಲ. ಕಬಾಬ್ ಕಬಾಬ್ ಇಲ್ಲಿಲ್ಲ ಇಲ್ಲಿ ನೂಡಲ್ಸ್. లేడీస్ గ్యాంగ్ ఉండాలి ఎంతో జరుగుతులే. మీరు లేడీస్ వస్తావే ಒಂದು ಲೇಡೀಸ್ ಗ್ಯಾಂಗ್ ಯಾರು ಏನೋ ಮಂಡೆ ಗೊತ್ತೇ ಅಂಕಲ್ ಅಂತ ಲೇಡೀಸ್ ಗ್ಯಾಂಗ್ ಉಂಡು ಅಕ್ಲೇನು ತೋಜವೆ ಬನ್ನಿ ಅವನಿಗೆ ಇರು ಬರ್ತಾರೆ ಅಡ್ಡಾಡು. A few moments later. ರಾವೋರಾ ರಾಯೇರೆ ನೆಕೇನು ಜಲೆ ಕಂಡ ನೀಲ್ಲಡೆ ಬಲದೆ ಕೊರ್ಗು ಬರಿಯರೆ ನೆಕೇನು ಜಲೆ. ಇಲ್ಲಿಗೆ ನಾವು ನಮ್ಮ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದೀವಿ. ದಿಸ್ ಇಸ್ ಅವರ್ ಕಲ್ಚರ್. ಇದು ನಮ್ಮ ಫುಡ್ ಸ್ಟೈಲ್. ಹೇಗಿದೆ ನಮ್ಮ ಫುಡ್ ಸ್ಟೈಲ್ ಅಂತ ನೀವು ಕಮೆಂಟ್ ಮಾಡಿ. ಜೈ ತುಳುನಾಡ್. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಕನ್ನಡದಲ್ಲಿ ವಿಡಿಯೋ ಮಾಡೋ ಉದ್ದೇಶ ನಮ್ಮ ತುಳುನಾಡಿನ ಸಂಸ್ಕೃತಿ ಕನ್ನಡ ಜನರಿಗೂ ಅರ್ಥ ಆಗಬೇಕು, ಹಾಗೆ ನಮ್ಮ ಭಾಷೆ ಎಲ್ರಿಗೂ ತಿಳಿಬೇಕು. ಅದೇ ನನ್ನ ಉದ್ದೇಶ ಅಲ್ವಾ ಶದು?